ದಿಸ್ ಇಸ್ ದ ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಈ ತರ ವಾಟರ್ ಫಾಲ್ ನ ನೋಡ್ಬೋದು. ಓಕೆ, ಗಾಡ್ ನಮ್ಗೆ ಈ ತರ ಒಂದು ಗಾಡೇ ಕೊಟ್ಬಿಡ್ತಾನೆ ಗಿಫ್ಟ್ ಆಗಿ. ಇದೇ ವ್ಯೂ ಪಾಯಿಂಟ್. ಸೊ ಇದು ವಾಟರ್ ಫಾಲ್ಸ್. ಈ ತರ ಫಾಲ್ ಆಗೋದನ್ನ ಇಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ಬೋದು. ವಾಟ್ ಎ ಬ್ಯೂಟಿ ಯಾರ್, ಪ್ರಕೃತಿ ಮುಂದೆ ಫಿದಾ ಆಗ್ಬಿಡ್ಬೇಕು ನಾವು. ಓಕೆ, ವ್ಯೂ ಪಾಯಿಂಟ್ ಅಲ್ಲಿತ್ತು. ಓಕೆ, ಅದು ಇಲ್ಲಿದೆ ನೋಡಿ. ಓಕೆ, ಅಲ್ಲಿ ನಿಂತ್ಕೊಂಡು ನಾವು ವ್ಯೂ ಪಾಯಿಂಟ್ ವ್ಯೂ ಮಾಡತ್ತಿದ್ವಿ. ಮಳೆ ಇಲ್ಲ, ಬಟ್ ಎಲ್ಲಿ ನೀರು ಬರತ್ತೈತೆ ಅಂತೇಳಿ ನಮ್ಗೆ ಅರ್ಥ ಆಗ್ಬಿಡ್ತಿದ್ವಿ. ಬಾಬಾ ವಾಟರ್ ಫಾಲ್ಸ್ ಇದೆ. ಓಕೆ, ಹೆಸರೇ ಬಾಬಾ ವಾಟರ್ ಫಾಲ್ಸ್. ಮಿಸ್ ಮಾಡಿದ್ನಿ ಲೇ, ನಾನೇನು ಮಿಸ್ ಮಾಡಂಗಿಲ್ಲ. ವಾಟ್ ಎ ವ್ಯೂ ಯಾರ್, ಸಖತ್ ವ್ಯೂ ಪಾಯಿಂಟ್ ಇದೆ. ಬಂದವ್ರಿಗೆ ಯಾರು ನಿರಾಸೆ ಆಗಲ್ಲ. ಸಖತ್ ವ್ಯೂ ಪಾಯಿಂಟ್. ಬೆಳಗಾವಿಯಿಂದ ಒಂದು 63 ಕಿಲೋಮೀಟರ್ ಮ್ಯಾಕ್ಸಿಮಮ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಏನು ಪ್ಲಾನ್ ಮಾಡಿದ್ವಿ, ಸೊ ಸಡನ್ ಆಗಿ ಹೋಗ್ಬಿಟ್ವಿ ಟ್ರಿಪ್ಪಿಗೆ. ಓಕೆ, ಆ ಥರ ಪ್ಲಾನ್ ಮಾಡ್ಕೊಂಡು ಟ್ರಿಪ್ಪಿಗೆ ಅಂತೂ ಬರೋಕ್ಕಾಗೋದಿಲ್ಲ. ಸೊ ಸಡನ್ ಆಗಿ ಎದ್ದು ಬಿಡ್ಬೇಕು. ನಾವು ಮೊದಲೇ ಗೊತ್ತಿಲ್ಲ, ಸೋಲೋ ಒಬ್ಬೊಬ್ಬರಾಗಿ ಹೋಗಿರ್ತೀವಿ ರಾತ್ರಿ. ಒಬ್ಬರೇ ಒಬ್ಬಂಟಿಗ. ಸೊ ನಾವು ರಾತ್ರಿ 4 ಗಂಟೆಗಾರು ಎದ್ದು ಬಿಡ್ತೀವಿ. ಓಕೆ, ಇವ್ರು ಇಂಗ್ಲೀಷ್, ಇವ್ರು ಮ್ಯಾನುಫ್ಯಾಕ್ಚರ್ ಅಂದ್ರೆ ಕೈಯಾಡ್ಸುದ. ಅಲ್ಲ, ಅದು ವಿಡಿಯೋ ಒಳಗೆ ಏನ್ ಬಂದಿತ್ತು ನೋಡಲ್ಲ. ಮ್ಯಾನುಫ್ಯಾಕ್ಚರ್ ಕೈಯಾಡ್ಸುದ ಅಂತ. ಉತ್ತರ ಏನ್ ಕೊಡ್ಬೇಕು ಕೇಳ. ಅನ್ಫಾರ್ಚುನೇಟ್ಲಿ ಡೋಂಟ್ ಯೂಸ್ ಬ್ಯಾಡ್ ವರ್ಡ್ಸ್. ನೋಡಾಕತ್ತಿದ್ ನಾವು ಜರಿ ಮೇ ಬಿ 3ನೇದು ಇರ್ಬೇಕಿದು. ಓಕೆ, 3ನೇ ಜರಿ ಇದೆ. ಸಕ್ಕತ್ ಒಂದು 500-600 ಫೂಟ್ ಮ್ಯಾಗಿಂದ ಬೆಳೆಯತ್ತೆ. ಎಲ್ಲ ತರ ಜರಿಗಳ ನೋಡ್ಬೋದು ಈ ತರ. ಓಕೆ, ನೋಡಿಲ್ಲಿ ಪುಣ್ಯಾತ್ಮ ಒಬ್ಬ ಛತ್ರಿ ಹಿಡ್ಕೊಂಡು ಕುಂತಾರೆ. ಸೊ ಸಖತ್ ಎಂಜಾಯ್ ಆಗುವಂತ ಮೂಮೆಂಟ್ ಇದು. ಓಕೆ, ವಾಹ್, ಬಂದಿದ್ದಕ್ಕೂ ಮಿಸ್ ಆಗಿಲ್ಲ. ಓಕೆ, ಅಂಬುಲಿ ಟಾಪ್ ಬರೀತಿವೆ. ಓಕೆ, ಸೊ ಈ ತರ ಕೆಳಗೆಲ್ಲ ಸಖತ್ ವ್ಯೂ. ಬಟ್ ಬಿಸಿಲು ಐತಿ, ಬಟ್ ಆದ್ರೂ ಈ ತರ ನೀರು ಬೀಳತೈತಿ. ಗ್ರೇಟ್ ಇದೆ. ಎಲ್ಲಿಂದ ಬರತೈತಿ ನೀರು ಅಂತ. ಮಳಿ ಇಲ್ಲ, ಬಟ್ ನೀರು ಬರತೈತಿ. ಪ್ರವಾಸಿಗರು ನೋಡ್ರಪ್ಪ ಎಷ್ಟು ಸಖತ್ ಎಂಜಾಯ್ಮೆಂಟ್ ಮಾಡತ್ತಾರೆ ಮಳಿ ಒಳಗೆಲ್ಲ ನಿಂತ್ಕೊಂಡೆ. ಓಕೆ, ವಾವ್, ವಾಟ್ ಎ ಬ್ಯೂಟಿ ಯಾರ್, ಪ್ರಕೃತಿ ಮುಂದೆ ಫಿದಾ ಆಗ್ಬಿಡ್ಬೇಕು ನಾವು. ಓಕೆ, ನೈಸ್. ಸೊ ಇಲ್ಲೆಲ್ಲ ಬಾಳೆ ಗಿಡ ನೋಡಿ. ಯಾರು ತಿನ್ನಕ ಕಾಡ್ದಾಗ ಇದ್ದವ್ರೆಲ್ಲ ಮಂಕೀಸ್. ಬನಾನ ಆಗೈತು, ಬಳಕೆ ಆಗೈತೆ ನೋಡಿ. ತಿಂದು ಹೋಗ್ತಿದ್ದ ಗೊತ್ತಿಲ್ಲ ಯಾರು ನೋಡಲಿ. ಆಕಳ ಹೊಟ್ಟೆ ಬೀಳುತ್ತಿದ್ದು. ಅದೇನೋ ಬೆಟ್ಟದ ತುದಿಯಲ್ಲಿ ಏನೋ ಮನೆ ಮಾಡಿ ಪ್ರಾಣಿಗಳಿಗೆ ಅನ್ನ ಇಟ್ರು ಅಂತ ಹೇಳ್ತಾರಲ್ಲ. ಸೊ ಹತ್ರ ನೋಡಿ ಯಾರು ಗಿಡ ಅಲ್ಲಿ ಹೋಗಿ ಯಾರು ನಡ್ಬೇಕಂತ. ಓ, ಬನಾನ ಕಾಯಿ ಆಗೈತಿ. ಸಿಪ್ಪಿ ಅಂತ ಆಗೋದು ಸಾಧ್ಯನೇ ಇಲ್ಲ. ಅಲ್ಲಿ ಪೂರ್ತಿ ಮ್ಯಾಲೆಲ್ಲ ಬಾಳೆ ಗಿಡ ಕಳ್ಸತ್ತೆ. ಒಂದ್ ನಿಮಿಷ ಮಾಮ, ಅದ್ರ ಗಡ ಐತಿ ಗೊತ್ತಾನ. ಅದನ್ನ ಅಷ್ಟೇ ಇದನ್ನ ಒಂದ್ ಎಲ್ಲಾರು ಮಣ್ಣ ಹಾಕಿದ್ರೆ ಗ್ಯಾರಂಟಿ ನಮ್ ಮಾತಿಲ್ಲ. ಹೆಂಗ್ ನಾಟಿದ್ವು ಅಂತ ಶಿವ ನನಗೆ ಏನ ಬೇಕಾಗಿದೆ ಈಗ. ಇವ್ ಹೆಂಗ್ ನಾಟಿದ್ವು, ಅಲ್ಲಿ ಹೋಗಿ ಹೆಂಗ್ ನಾಟಿದ್ವು, ಯಾರು ಹೋಗಿದ್ರೆ ಬೀಜ ಯಾರು ಬಳೆ ಬೀಜ ಸಿಗಂಗಿಲ್ಲ. ತನ್ ತರು ಹಚ್ಬೇಕ. ಅದ್ ಹೆಂಗ್ ಗೊತ್ತಾ, ಪೂರ್ತಿ ತಗೊಂಬಂದೈತೆ ತಿಳ್ಕೊ. ಅದನ್ನ ಹಿಂಗ ಅಂತ ಅಕಸ್ಮಾತ್ ಆಗಿ ಏನೋ ಬಿಸಾಕಿರ್ತಿ. ಸಿಪ್ಪಿಗಾಗಲ್ಲ. ಬನಾನ ಒಳಗ್ ಬೀಜ ಇರ್ತೈತಿ. ಬನಾನ ಏನಾರ ಒಗ್ದಿರ್ಬೇಕಿಲ್ಲ. ಮಂಕಿ ತಗೊಂಡ್ ಹೋಗಿರ್ಬೇಕು. ಹಂಗೇನ ಆಗಿ ಒಗ್ದಿರ್ಬೇಕು. ಸೊ ಆತರ ಏನಾರ ಲಾಜಿಕ್ ಇರ್ಬೇಕು. ನಮ್ಗೆ ಗೊತ್ತಿಲ್ಲ. ಅಲ್ಲೆಲ್ಲ ಮ್ಯಾಲ ಹೋಗಿ ಬಾಳೆಗಿಡ ಹಚ್ಚಾರ ಅಂತ. ಸೊ ಅಲ್ಲೆಲ್ಲ ನೋಡ್ರಿ. ಓಕೆ, ಕನ್ನಡ ಟ್ರೇಡರ್ಸ್ ಇವನ್ ವರ್ಡ್ ಸ್ವಲ್ಪ ನಿಮ್ಮ ಎಕ್ಸ್ಪೋಸ್ ಮಾಡಿ. ನಾ ಇಂಗ್ಲಿಷ್ ಒಳಗ್ ಮಾಡಲ್ಲ ನಾನು. ವಾಟರ್ ಪ್ರೂಫ್ ಅಂದ್ಬಿಟ್ಟೆ. ಸೊ ಇವ್ರು ಸ್ವಲ್ಪ ನಾಳೆಯಿಂದ ಉಳ್ಳಾಗಡ್ಡಿ ತಿನ್ನೋದು ಕಡಿಮೆ ಮಾಡ್ಬೇಕು. ಇವ್ರು ಗುರುಗಳು ಸ್ವಲ್ಪ ಅದು ಆನಿಯನ್ ಕಡಿಮೆ ಮಾಡ್ರಿ ಸರ್. ನೀವು ಉಪ್ಪು ಆನಿಯನ್ ಕಡಿಮೆ ಮಾಡ್ರಿ. ನಿಂಬೆಕಾಯಿ ಜಾಸ್ತಿ ತಿನ್ರಿ. ಕನ್ನಡ ಹೇಳಪ್ಪ ಒಂದ್ ಸ್ವಲ್ಪ. ಉಪ್ಪು ಮತ್ತೆ ನಿಂಬೆಕಾಯಿ ಸ್ವಲ್ಪ. ಅಲ್ಲಿ ಹೋಗಿ ಬಾಳೆ ಗಿಡ ಹಚ್ಚಿದವ್ರು ಯಾರ ಅಲ್ಲಿ ಮ್ಯಾಲ ಹೋಗಿ. ಅದೇ ಅರ್ಥ ಆಗಲ್ತ ನನಗಂತ ನೋಡುವಲ್ಲ.
ಹಾ ನೋಡಲಿ ಇದೇನ್ ನಡ್ದಂಗ ಆಗ್ಲಿಲ್ಲ ನಮ್ಗೆ ಆಲ್ಮೋಸ್ಟ್ ನಾವು ಒಂದ್ 500 ಮೀಟರ್ ಬಂದಿರ್ಬೇಕು. 1 ಕಿಲೋಮೀಟರ್ ಬಂದಿವ್ ಮರನ. ಅದೇ 5 ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಎಷ್ಟು ಮೀಟರ್? 1000 ಮೀಟರ್ 1 ಕಿಲೋಮೀಟರ್. ಅದೇ 500 ಮೀಟರ್ ಬಂದ ಅರ್ಧ ಕಿಲೋಮೀಟರ್. ನಮ್ ಸಂಘ ಅವರು ಇಂಗ್ಲಿಷ್ ಒಳಗೆ 100 ಮೀಟರ್ ಸೇಮ್ ಅಲ್ವಾ ನಿಂದಿರ್ತ ಫೋನ್ ತಗೋರಿ. ಇಲ್ಲ ಫೋನ್ ನನ್ ಕಡೆ ಐತ್ಲ. ವಾಚ್ ಏನಾಗಂಗಿಲ್ಲ ಇವೇನ್. ಏನಾಗಲ್ಲ, ಬ್ರ್ಯಾಂಡ್ ಇದ್ರೆ ಏನಾಗಲ್ಲ. ವಾವ್ ವಾಟ್ ಅ ಬ್ಯೂಟಿ. ನಮ್ಮ ಹುಡುಗರಿಗೆ ನೀರ್ ಅಂದ್ರೆ ನೀರಿನ ಹುಚ್ಚ ಅನ್ಸಾಗತೈತೆ ನನಗೆ. ಹೋಗಿ ನೋಡ್ರಿ ಎಲ್ಲ ನಿಂತ್ಬಿಟ್ಟು ತೋರ್ಸ್ಕೊಳಕ್ ಸ್ಟಾರ್ಟ್ ಆಯ್ತು. ಡ್ರೆಸ್ ಬಗ್ಗೆ ಇದೆಲ್ಲ ಸಖತ್ ಸೂಪರ್. ಇವ್ರಿಗೆ ಖುಷಿ ಒಳಗ ಚೀರೋದಕ್ಕಿಂತ ತಂಡ ಹೆಚ್ಚು ಚೀರಾಕತ್ತಾರ. ಓಕೆ ಸಖತ್ ವ್ಯೂ. ಬಾಬಾ ವಾಟರ್ ಫಾಲ್ ಫೈನಲ್ ಆಗಿ ನಾವು ಬಾಬಾ ವಾಟರ್ ಫಾಲ್ಸ್ ಡೆಸ್ಟಿನೇಷನ್ ರೀಚ್. ಓಕೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು. ಅಲ್ಲಿಂದ ಕಾರ್ ಪಾರ್ಕ್ ಮಾಡಿ ಅಥವಾ ನಿಮ್ ಬೈಕ್ ಇದ್ರೆ ಪಾರ್ಕ್ ಮಾಡಿ ಒಂದು ಅರ್ಧ 500-600 ಮೀಟರ್ ನಡ್ಕೊಂತ ಬಂದ್ರೆ ಫಾಲ್ಸ್ ಮೇನ್ ಪಾಯಿಂಟ್, ವ್ಯೂ ಪಾಯಿಂಟ್. ಸಾರಿ ಎಂಜಾಯಿಂಗ್. ಮಿಸ್ ಆಗಿ ಯಾರ ಮೇಲೆ ಕಲ್ಲು ಬೀಳ್ಬಾರ್ದು. ಆವತ್ತುಗಳಾಗ್ಬಿಡ್ತು. ಬಟ್ ಕೇರ್ಫುಲ್ ಆಗಿರ್ಬೇಕು. ಏನಾಗುತ್ತೆ ಗೊತ್ತಾಗ್ತದೆ. ಮಾಮ ಕ್ಯಾಪ್ಚರ್ ಮಾಡಿದ್ರು. This is the main point. Okay, Baba Waterfall main point. Not ಚೆನ್ನಾಗಿ ಹೋಗ್ತೀನಿ. 800 feet 1000 feet ಇರಬೇಕು. ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನಮಗೆ. 1000 feet ಬಗ್ಗೆ ನೀವು ತುಂಬಾ ಚೆನ್ನಾಗಿ ಇರಬೇಕು. ಸಕ್ಕತ್ತು ನೀವು ಇವರೆಲ್ಲ ಹೋಗಿ ಎಂಜಾಯ್ ಮಾಡ್ತಾರೆ. ಮಸ್ತ್ ಎಂಜಾಯ್ ಮಾಡ್ತಾರೆ. ಸರಿ ಕುಡಿದ್ರೆ ಚಾ ಕುಡಿಬೇಡ್ರಿ. ಬನ್ನಿ 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 ಬೆಳಗಾವ್ ಹುಬ್ಳಿ ಬೆಳಗಾವ್ ಹುಬ್ಳಿ ಬೆಳಗಾವ್ ಹುಬ್ಳಿ. एक बार तुम भी बना दो ना. ಗಾಳಿ ನೋಡೋ ಬ್ರದರ್. ಸಾವಿರ ಫೀಟ್ ನಮ್ಮ ನೀರು ಈ ತರ ಹತ್ಬಿಟ್ಟು ಇಲ್ಲಿ ಇಳಿದ್ಬಿಟ್ಟು ಹೋದ್ರೆ ಅಲ್ಲಿ ವ್ಯೂ ಪಾಯಿಂಟ್ ಬರುತ್ತೆ ಹೊಯ್ಲಿ ಫಾಲ್. ಸೊ ಇಟ್ಸ್ ವೆರಿ ಡೇಂಜರಸ್ ಏರಿಯಾನಲ್ಲಿ ಬಂದಿದ್ದೀವಿ. ನೋಡೋಣ ಟ್ರೈ ಓಕೆ ತಿರ್ಗೋಣ ಪ್ರಯತ್ನ ಮಾಡೋಣ. ವಾಪಾ ಎಸ್ ಗುಡ್ ಯಾರ್ ಫೈನಲಿ ಬಂದ್ವಿ. ವಾಟ್ ಎ ವ್ಯೂ ಪಾಯಿಂಟ್.
ನೋಡಿ ನಮ್ಗೆ ಆಫರ್ ಮೇಲೆ ಆಫರ್ ನಂದೊಂದು ಹಿಡ್ಕೊಂಡು ಅವ್ರದ್ದೆಲ್ಲ ವಾಚ್ಗಳನ್ನ ನಾನು ತಿಳ್ಕೊಂಡಿದ್ದೀನಿ. ಸೊ ಅವರೆಲ್ಲ ಇಲ್ಲಿ ಎಂಜಾಯ್ ಮಾಡ್ತಾರೆ. ಹತ್ಬೇಕಾದ್ರೆ ಏನು ಕಷ್ಟ ಅನಿಸ್ಲಿಲ್ಲ. ಸೊ ಇಳಿಬೇಕಾದ್ರೆ ತುಂಬಾ ಸ್ಟ್ರಗಲ್ ಕೂತ್ಕೊಂಡು ಇಳಿಬೇಕು ಇಲ್ಲಿ. ಓಕೆ ಅಷ್ಟೇ ಇದೆ. ಬಟ್ ಅದು ಏನು ಸ್ಲಿಪ್ ಆಗ್ತೀವಿ, ಸ್ಕಿಡ್ ಆಗ್ತೀವಿ. ಓಕೆ ದಿಸ್ ಇಸ್ ದ ವ್ಯೂ ಪಾಯಿಂಟ್. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಈ ತರ ವಾಟರ್ ಫಾಲ್ ನ ನೋಡ್ಬೋದು. ಏನಂದ್ರೆ ಗಾಡಿ ಕೊಟ್ಬಿಡ್ತಾನೆ ಗಿಫ್ಟ್ ಆಗಿ. ಓಕೆ ಇಲ್ಲಿ ನಿಂತ್ಕೊಂಡು ವ್ಯೂ ಪಾಯಿಂಟ್ ಮಾಡೋದ ಅವಶ್ಯಕತೆ ಇಲ್ಲ, ಇದೇ ವ್ಯೂ ಪಾಯಿಂಟ್. ಸೊ ಇದು ವಾಟರ್ ಫಾಲ್ಸ್. ಈ ತರ ಫಾಲ್ ಆಗೋದನ್ನ ಇಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ಬೋದು. ಸ್ವಲ್ಪ ಇದು ಟ್ರಿಕ್ಕಿ ಇದೆ, ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಆತರ. ಬಟ್ ಇಷ್ಟು ಹೆವಿ 1500 ಫೀಟ್ ಇರ್ಬೇಕು ಇದು. ಅಲ್ಲಿಂದ ಅಷ್ಟು ರಭಸವಾಗಿ ಜೋರಾಗಿ ಬೀಳ್ತಾ ಇದೆ. ಬಟ್ ಕೆಳಗಡೆ ಎಲ್ಲ ನಿಂತು ಬಿಟ್ಟಿದ್ದಾರೆ. ಓಕೆ ಎಂಜಾಯ್ ಮಾಡ್ತಾರೆ, ತುಂಬಾ ಜನ ಎಂಜಾಯ್ ಮಾಡ್ತಾರೆ ಕೆಳಗಡೆ ನಿಂತ್ಕೊಂಡು. ಬಟ್ ಸ್ವಲ್ಪ ಪ್ರೆಷರ್ ಇರುತ್ತಲ್ಲ, ಸ್ವಲ್ಪ ಅವ್ರಿಗೂ ಕೂಡ ನೀರು ರಭಸವಾಗಿ ಬೀಳೋದ್ರಿಂದ, ಸೊ ಅಲ್ಲಿಂದ ಮೇಲಿಂದ ನೀರು ಬೀಳೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ನೀರು ಪೆಟ್ಟಾಗತ್ತೆ. ಓಕೆ ಕೇರ್ಫುಲ್ ಆಗಿರಿ. ಸೊ ಎಂಜಾಯ್ ಮಾಡ್ಬೋದು, ಸಖತ್ ಎಂಜಾಯ್ಮೆಂಟ್. ಸೊ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ. ಓಕೆ